ವೀಕ್ಷಕರೇ ನಮಸ್ಕಾರ. ತಂತಿ ಬೇಲಿ ಮೆಶ್ ಹಾಕ್ಸೋಕ್ಕಿಂತ ಮುಂಚೆ ಈ ವಿಡಿಯೋ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊನ್ನೆ ಒಂದು ಅಣ್ಣ ಲೇಬರ್ ಕರ್ಕೊಂಬಂದು ಇಲ್ಲಿ ತಂತಿ ಬೇಲಿ ಮೆಶ್ ಹಾಕ್ಸ್ತಾ ಇದ್ದ. ನಾನು ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ, ಅಣ್ಣ ಅದೇ ಸ್ಟೇಟ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದನು. ಅಣ್ಣ ಸ್ಕ್ಯಾಮ್ ಹೆಂಗೆ ಮಾಡ್ತೀಯ ಅಣ್ಣ ಅಂತ ಅಂದೆ. ಅಣ್ಣ ಪಾಪ ನಿಧಾನಕ್ಕೆ ಹೇಳ್ದ, ನೋಡಪ್ಪ ನಾನು ಸ್ಕ್ಯಾಮ್ ಮಾಡಲ್ಲ, ಆದರೆ ಸ್ಕ್ಯಾಮ್ ಹೆಂಗೆ ಮಾಡ್ತಾರೆ ಅಂತ ಬೇಕಾದ್ರೆ ನೀಟಾಗಿ ಹೇಳ್ಕೊಡ್ತೀನಿ ಕೇಳೋ. ಅದರಲ್ಲಿ ಮೊದಲನೇದು, ರೈತರು ಕಂಪ್ನಿ ಹೆಸರು ಕೇಳ್ತಾರಂತೆ. ಯಾವ ಕಂಪ್ನಿದು? ಉದಾಹರಣೆಗೆ ಟಾಟಾ ಕಂಪ್ನಿ ಅಂತ ಇದ್ರೆ ಫುಲ್ ಕ್ವಾಲಿಟಿ, ಆದರೆ ಅವ್ರು ಅದರಲ್ಲಿ GSM ಆಗಲಿ ಗೇಜ್ ಆಗಲಿ ಚೆಕ್ಕೆ ಮಾಡಲ್ಲ ಅಂತೆ. ಸೊ ಇದು ಒಂದು ವಿಚಾರ. ಎರಡನೇದು, ಕಂಬದಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ 7 ಅಡಿ ಐತಾ, 8 ಅಡಿ ಐತಾ, 9 ಅಡಿ ಐತಾ ಅಂತ ಚೆಕ್ ಮಾಡ್ತಾರೆ ಹೊರತು ಅಗಲ ಎಷ್ಟು ಇಂಚ್ ಐತೆ, ಥಿಕ್ನೆಸ್ ಎಷ್ಟು ಇಂಚ್ ಐತೆ ಅಂತ ಯಾರೂ ಚೆಕ್ ಮಾಡಲ್ಲಂತೆ. ಇದು ಎರಡನೇದು. ಮೂರನೇದು ಬಂದು ಇದೊಂದು ಮೆಶ್ ತೋರಿಸ್ತಾ ನೋಡಿ. ಈ ಥರ ಮೆಶ್ಗಳಿದ್ದಾಗ ಮೇಲೆಯಿಂದ ಕೆಳಗಡೆಗೆ ಅದ್ರ ಮಧ್ಯೆ ಅಂತರ ಏನೈತಲ್ವಾ, ಆ ಡಿಸ್ಟೆನ್ಸ್ ಏನೈತೆ ಅದು ಕಡಿಮೆ ಆಗ್ತಾ ಬರಬೇಕಂತೆ. ಅದು ಕಡಿಮೆ ಆಗ್ತಾ ಬಂದಷ್ಟು ಕ್ವಾಲಿಟಿ ಇರುತ್ತೆ, ಮತ್ತು ಆ ಸ್ಟ್ರೆಂತ್ ಡೆವಲಪ್ ಆಗ್ತಾ ಹೋಗುತ್ತಂತೆ. ಇನ್ನು ಈ ಸ್ಕ್ಯಾಮ್ ಎಲ್ಲ ಮಾಮೂಲಿ. ರೈತರು ಹೆಂಗೆ ಹುಷಾರಾಗಿರ್ಬೇಕು, ನೀವು ಗುತ್ತಿಗೆ ಕೊಡಬೇಕಿದ್ರೆ ಯಾರು ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಂದರೆ ಪೋಲ್ ಇಷ್ಟುದ್ದ, ಇಷ್ಟಾಗಲ, ಇಷ್ಟು ಗೇಜ್ದು, ಈ ಕಂಪ್ನಿ ಮೆಟೀರಿಯಲ್ಲು ಆಯಿತಾ, ಇಲ್ಲ ಇಷ್ಟು ಹೈಟ್ದು ಮೆಟೀರಿಯಲ್ಲು, ಈ ಥರ ಕಂಪ್ಲೀಟ್ ಇನ್ಫಾರ್ಮೇಷನ್ ಯಾರು ಕೊಡ್ತಾರೆ ಅವ್ರ ಹತ್ರ ಮಾಡಿಸಿ. ಈಗ ರೈತರು ಕೇಳ್ತೀರಾ, ನೋಡಪ್ಪ ನಾವು ಮೆಟೀರಿಯಲ್ ತರ್ತೀವಿ, ಆದರೆ ಕೆಲಸ ಗೊತ್ತಿರೋ ಅಂಥ ಲೇಬರ್ ಯಾರು ಬರ್ತಾರೆ ಅಂತೇಳಿ. ನಾನು ಆವಾಗಲೇ ಹೇಳಿದ್ನಲ್ಲ, ಆ ಅಣ್ಣ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಲೇಬರ್ ಕರ್ಕೊಂಬಂದು ಕೆಲಸ ಮಾಡಿಸ್ಕೊಡ್ತಾರಂತೆ. ಅವ್ರ ನಂಬರ್ನ ಕೆಳಗಡೆ ಕೊಟ್ಟಿದ್ದೀನಿ. ತಂತಿ ಬೇಲಿ ಹಾಕ್ಸೋಕ್ಕಿಂತ ಮುಂಚೆ ನಿಮ್ಗೆ ಏನೇ ಡೌಟ್ ಇದ್ರೂ, ರೇಟ್ ಆಗಿರಲಿ ಅಥವಾ ಯಾವ ಸೈಜು, GSM ಪೋಲ್ ಏನಾರ ಇರಲಿ, ಅವ್ರಿಗೆ ಫೋನ್ ಮಾಡಿ ತಿಳ್ಕೊಬೋದು. ಮತ್ತು ನೀವು ಮೆಟೀರಿಯಲ್ ತಂದಾಗ ಇವ್ರನ್ನ ಕರೆಸಿ ನಿಮ್ಮ ಕೆಲಸನ ನೀವು ಮಾಡಿಸ್ಕೋಬೋದಾಗಿರುತ್ತೆ. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ತಂತಿ ಬೇಲಿ ಮೆಶ್ ಹಾಕ್ಸ್ಬೇಕಾದ್ರೆ ಖಂಡಿತ ಸಹಾಯಕ್ಕೆ ಬರುತ್ತೆ.